ನಪಕ್ಲು ಸಮೀಪದ ಹಳೆ ತಾಲೂಕಿನ ಅಂಗನವಾಡಿ ಕೇಂದ್ರದ ಗ್ರ್ಯಾಜುಯೇಷನ್ ಡೇ ಮತ್ತು ವಾರ್ಷಿಕೋತ್ಸವ ಸಮಾರಂಭ ಪುಟಾಣಿ ಮಕ್ಕಳ ವಿವಿಧ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ನೆರವೇರಿತು. ಹಳೆ ತಾಲೂಕಿನ ಶ್ರೀ ಭಗವತಿ ದೇವಾಲಯದ ಸಮುದಾಯ ಭವನದಲ್ಲಿ ದಾಪಕ್ಲು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಪ್ರೊಫೆಸರ್ ನಿವೃತ್ತ ಪ್ರಾಂಶುಪಾಲರಾದ ಕಲ್ಯಾಟಂಡ ಪೂಣಚ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಅಂಗನವಾಡಿ ಕೇಂದ್ರದ ಶಿಕ್ಷಕರಾದ ಭಾಗ್ಯವತಿಯವರು ದಾಪಕ್ಲು ವ್ಯಾಪ್ತಿಯಲ್ಲಿ ಉತ್ತಮ ಕೆಲಸವನ್ನು ನಿರ್ವಹಿಸಿ ಅಂಗನವಾಡಿ ಕೇಂದ್ರದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ ಎಂದರು. ದೊಡ್ಡ ಒಂದು ಬಹುಮಾನ ಅವರಿಗೆ ಬಂದಿದೆ. ಇಲ್ಲಿ ಮೊದಲು ಅಂಗನವಾಡಿ ಇತ್ತು. ಈಗ ನಾನು ಇತ್ತೀಚಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇನೆ. ನಮ್ಮ ಮನೆ ಪಕ್ಕಕ್ಕೆ ಇವತ್ತು ಅಂಗನವಾಡಿ. ಆ ಮಕ್ಕಳು ಯಾವ ರೀತಿಯಲ್ಲಿ ಆಕ್ಟಿವ್ ಆಗಿ ಅಂದರೆ ಖುಷಿಯಿಂದ ಆಟ ಆಡ್ತಾರೆ. ಅವರನ್ನ ಕೆಲವು ಇಂಥ ಐಟಮ್ಸ್ಗಳಿಗೆ ತಯಾರಿ ಮಾಡ್ತಾರೆ. ಇದು ದೊಡ್ಡ ಕಾರ್ಯಕ್ರಮ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ನಟರಾಜ್, ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿ, ಸಹಾಯಕ ಪ್ರಭಾರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಕೆ ಶೀಲಾ ಹಾಗೂ ಸವಿತಾ ಕೀರ್ತನ್ ಈ ಸಂದರ್ಭ ಮಾತನಾಡಿದರು. ಇದಕ್ಕೆ ಮೂಲ ಕಾರಣ ಅಂತಂದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಅಂತ ಹೇಳ್ಬೋದು. ಅವರು 2022-23ನೇ ಸಾಲಿನಲ್ಲಿ ತಾಲೂಕು ಮಟ್ಟದ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಅಂತ ಅವರು ತಾಲೂಕಿನಿಂದ ಗೌರವಿಸಲ್ಪಟ್ಟರು. ಅದೇ ತರಹ 24-25ನೇ ಸಾಲಿನಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಅಂಗನವಾಡಿ ಕಾರ್ಯಕರ್ತೆ ಅಂತ ಗೌರವಿಸಿದರೆ ಅವರು ಭಾಗ್ಯವತಿಯವರಿಗೆ ಧನ್ಯವಾದಗಳು. ಇವರ ಪ್ರತಿಭೆ, ಇವರಲ್ಲಿ ಇರುವಂತಹ ಒಂದು ಆತ್ಮವಿಶ್ವಾಸ, ಒಂದು ಪ್ರತಿಭೆಯನ್ನು ಅದೇ ಮಕ್ಕಳಲ್ಲಿ ಮೂಡಿಸಿ ಮಕ್ಕಳಲ್ಲಿ ಇರುವಂತಹ ಒಂದು ಪ್ರತಿಭೆಯನ್ನು ಹೊರಹಾಕುವಂತಹ ಒಂದು ಕಾರ್ಯಕ್ರಮವನ್ನು ಇಂದು ಏರ್ಪಡಿಸಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಈ ಸಂದರ್ಭ ನಾಪಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ದಂತ ವೈದ್ಯಾಧಿಕಾರಿ ಡಾಕ್ಟರ್ ನೂರ್ ಫಾತಿಮಾ, ಪುನಶ್ಚೇತನ ಸಂಸ್ಥೆಯ ಅಧ್ಯಕ್ಷೆ ಬಾಳೆಯಾಡ ದಿವ್ಯಾ ಮಂದಪ್ಪ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಬಪ್ಪಂಡ ಬಳ್ಳಮ್ಮ ನಾಣಯ್ಯ, ಬಪ್ಪಂಡ ಯಶೋಧ, ನಾಪಕ್ಲು ಗ್ರಾಮ ಪಂಚಾಯಿತಿಯ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಲೆಫ್ಟಲ್ಲಿ ಮಾಡ್ತೀನಿ. ಗ್ರೀನ್ ತಂದಿಲ್ಲ. ಗ್ರೀನ್ ಇಲ್ಲಿ ಗ್ರೀನ್. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.